ಮಣಿಶಂಕರ್ ಅಯ್ಯರ್ ಈಗ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. 2 ಬಾರಿ ಪರೀಕ್ಷೆಗಳಲ್ಲಿ ಫೇಲ್ ಆಗಿ ಪೈಲಟ್ ಆಗಿದ್ದ ರಾಜೀವ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಅಂತ ನಾನು ಊಹೆ ಮಾಡಿರಲಿಲ್ಲ. ಇದು ಹೇಗೆ ಸಾಧ್ಯ ಆಯಿತು ಅಂತ ಮಣಿಶಂಕರ್ ಅಯ್ಯರ್ ಈಗ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಾವರ್ಕರ್ ಕೇಸಲ್ಲಿ ವಿಚಾರಣೆಗೆ ಗೈರಾದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಲಖನೌ ಕೋರ್ಟ್ 200 ರೂಪಾಯಿ ದಂಡ ವಿಧಿಸಿ ಏಪ್ರಿಲ್ 16ಕ್ಕೆ ವಿಚಾರಣೆ ಕಡ್ಡಾಯವಾಗಿ ಬರಬೇಕು ಅಂತ ಸೂಚಿಸಿದೆ. ಅರಣ್ಯ ಭೂಮಿ ವಿವಾದ ಕುರಿತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೊನೆಗೂ ಕೂಡ ಮೌನ ಮುರಿದಿದ್ದಾರೆ. ಇಷ್ಟು ದಿನ ಬಂದಿದ್ದು ಟ್ರೇಲರ್ ಅಷ್ಟೇ, ಸೋಮವಾರದಿಂದ ಸಿನಿಮಾ ಶುರುವಾಗುತ್ತೆ ಅಂದಿದ್ದಾರೆ. ಸಿಎಂ ಸೂಚನೆ ಹೊರತಾಗಿಯೂ ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ಕೆಲಸ ಸ್ಥಗಿತವಾಗಿಲ್ಲ. ಡಿಸಿ ಸೂಚನೆ ಕೊಟ್ಟಿರುವಂತೆ ಡಿಸಿ ನಳಿನ್ ಅತುಲ್ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ಬಗ್ಗೆ ಈ ಕುರಿತು ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದ್ದಾರೆ. ಇಬ್ಬರು ಐಪಿಎಸ್ ಅಧಿಕಾರಿಗಳ ಸಂಘರ್ಷ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದು. ವರ್ತಿಕಾ ಕಟಿಯಾರ್ ಬೆನ್ನಲ್ಲೇ ಈಗ ಐಜಿಪಿ ಡಿ ರೂಪಾರನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ. ಐಎಸ್ಡಿಯಿಂದ ಕರ್ನಾಟಕ ಸಿಲ್ಕ್ ಬೋರ್ಡ್ ಎಂಡಿಗೆ ಹುದ್ದೆಗೆ ವರ್ಗ ಮಾಡಿದೆ. ಉತ್ತರ ಪ್ರದೇಶದ ಅಸೆಂಬ್ಲಿ ಆವರಣದಲ್ಲಿ ಗುಟ್ಕಾ ಸೇವನೆಯನ್ನು ನಿಷೇಧಿಸಿ ಸ್ಪೀಕರ್ ಸತೀಶ್ ಆದೇಶ ಜಾರಿ ಮಾಡಿದ್ದಾರೆ. ಓರ್ವ ಶಾಸಕ ಪಾನ್ ಜಗಿದು ಮೊಗಸಾಲೆಯ ಕಾರ್ಪೆಟ್ ಮೇಲೆ ಉಗ್ಗಿದ್ರಂತೆ. ಇದಕ್ಕಾಗಿ ಈ ಚಿಂತನೆ. 80-90ರ ದಶಕದಲ್ಲಿ ದೇಶದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಬೋಫರ್ಸ್ ಹಗರಣದ ಬಗ್ಗೆ ಸಿಬಿಐ ಮತ್ತೊಮ್ಮೆ ತನಿಖೆಗೆ ಮುಂದಾಗಿದೆ. ಈ ಹಗರಣದ ಮೊತ್ತ 64 ಕೋಟಿ, ಆದರೆ ಈವರೆಗೂ ತನಿಖೆಗೆ ವೆಚ್ಚವಾಗಿರುವುದು 250 ಕೋಟಿ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಮಸೀದಿ ಮಠ ದಂಗಲ್ ತೀವ್ರವಾಗಿದೆ. ಮಠದ ಜಾಗದ ವಿವಾದ ಸಂಬಂಧ ಮಾರ್ಚ್ 10ರವರೆಗೆ ದರ್ಗಾ ಹೊರತುಪಡಿಸಿ ಉಳಿದ ಕಡೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿ ಮಾಡಿದೆ. ಇನ್ನು ಅಂಗಡಿ ನೆಲಸಮ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಅವರಿಂದಲೇ ಪರಿಹಾರ ಕಳಿಸಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮನೆ ದರೋಡೆ ನಡೆಸಲು ಕಳ್ಳರಿಗೆ ಟ್ರೈನಿಂಗ್ ನೀಡಿದ್ದ ಆರೋಪದ ಮೇಲೆ ಹೆಣ್ಣೂರು ಟ್ರಾಫಿಕ್ನ ಹೆಡ್ ಕಾನ್ಸ್ಟೇಬಲ್ ಇಲಿಯಾಸ್ನನ್ನ ಗೌರಿಬಿದನೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕರೆಕಲ್ಲಹಳ್ಳಿಯಲ್ಲಿ ಶ್ರೀನಿವಾಸ್ ಮನೆಯಲ್ಲಿ ಫೆಬ್ರವರಿ 20ರಂದು ದರೋಡೆ ನಡೆದಿತ್ತು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಇಲಿಯಾಸ್ ಜೊತೆಗೆ ಡಿಜೆಹಳ್ಳಿಯ 7 ಕಳ್ಳರನ್ನ ಬಂಧಿಸಿದರು. ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ 13 ವರ್ಷದ ಬಾಲಕ ಡಿಜೆ ಡೇನಿಯಲ್ನನ್ನ ನೇಮಕ ಮಾಡಿ ಟ್ರಂಪ್ ಅಮೆರಿಕ ಕಾಂಗ್ರೆಸ್ನಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ. ಅಪರೂಪದ ಕ್ಯಾನ್ಸರ್ ಜಯಿಸಿದ ಟೆಕ್ಸಾಸ್ ಬಾಲಕನ ಕಥನವನ್ನು ಹೇಳಿದ ಟ್ರಂಪ್ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ನೇಮಕ ಮಾಡಿದ್ದಾರೆ.